योग्य पाण्याचा वापर, योग्य पिकाचे बियाणे व आधुनिक तंत्रज्ञानाबरोबरच नियोजनबद्ध पद्धतीने शेती केल्यास, त्याचबरोबर रासायनिक खते व पाण्याचा कमी वापर करून सेंद्रिय शेती पद्धतीने शेती व माती परीक्षण करून आणि चांगल्या व्यवस्थापनाच्या माध्यमातून जमिनीचा दर्जा टिकवण्याबरोबरच शेती केल्यास प्रति एकर 100 टन ऊस पिकवता येतो, असे संकेश्वर कृषी संशोधन केंद्राचे प्रमुख डॉक्टर S.S. नुली म्हणाले. कागवाड तालुक्याच्या शिरगुपी येथील श्री 1008 पार्श्वनाथ सभाभवानी येथे शिरगुपी बहुउद्देशीय प्राथमिक ग्रामीण कृषी सहकारी संस्था, कृषागेन इन्स्टिट्यूट बंगळूर आणि संकेश्वर कृषी संशोधन केंद्र यांच्या संयुक्त विद्यमाने आयोजित ऊस शेतीचे योग्य नियोजन, माती परीक्षण व जमिनीचे आरोग्य आणि कमी खर्चात अधिक उत्पादनाचे महत्त्व या विषयावरील परिसंवादात ते प्रमुख पाहुणे म्हणून बोलत होते. उपस्थित मान्यवरांच्या हस्ते रोपांना पाणी घालून परिसंवादाचे उद्घाटन करण्यात आले. यावेळी पुढे बोलताना ते म्हणाले की कागवाड तालुक्याची जमीन ऊस लागवडीसाठी अतिशय चांगली असून येथील शेतकरी मोठ्या प्रमाणात ऊस पिकवतात. मात्र अधिक उत्पन्न मिळवण्याबाबत ते निराश आहेत. त्यांच्या मते आपल्या जमिनीची माती तपासणी करून जमिनीची कमतरता दूर करून शास्त्रीय पद्धतीने लागवड करून ऊसाला योग्य प्रकारे पाणी देऊन तसेच तण व्यवस्थापन, सेंद्रिय आणि हिरव्या खतांचा वापर करून अधिक उत्पन्न मिळवता येईल, असे त्यांनी सांगितले. यावेळी क्रेगनचे कृषी तज्ज्ञ डॉक्टर सुनील कुमार के यांनी शेतकऱ्यांनी आपल्या जमिनीची माती तपासणी कशी करून घ्यावी याबद्दल सांगितले. त्यांनी तपासणीसाठी माती गोळा करण्याविषयी सविस्तर माहिती दिली. त्यांनी असेही सांगितले की आमची कंपनी शेतकऱ्यांना मोफत माती तपासणी सेवा देत असून शेतकऱ्यांनी याचा लाभ घ्यावा. यावेळी PKPSचे अध्यक्ष सुरेश चौगले, उपाध्यक्ष शुभम काटकर, सदस्य अभयकुमार अकिवाटे, रुद्रगौडा पाटील, किरण बोले, शिवानंद पाटील, विजय अकिवाटे, अफरोज कानवडे, मलकारी वडार, अप्पासाब कोळी, शिरगुपी, मुख्य कार्यकारी अधिकारी श्रेणिक मांगोरे यांच्यासह शेतकरी बांधव उपस्थित होते. SB न्यूजसाठी इंगळीहून राजू कोळी. ಆಮೇಲೆ ಒಂದು ಸೂಕ್ಕಿಲದ್ದು ಕಡೆ ಮಾಡ್ತೀವಿ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತೈತಿ ನಮ್ಮ ಕಡೆ ಅವ್ರು ಬ್ಯಾಂಕ್ಗಳು ಸೂಕ್ಕಿತ್ತಂದ್ರೆ ಭಾಳ ಆಗುತ್ತೆ. ಇನ್ನು ಮೂರನೇದು ಅವು ಒಂದು ಬ್ಯಾಸ್ಗೆ ಪಾರ್ ಮಾಡಬೇಕು ಅವರೇ ಕಬ್ಬಕ್ಕೆ. ಆ ಬ್ಯಾಸ್ಗೆ ಪಾರ್ ಮಾಡೋದ್ರಲ್ಲಿ ಬ್ಯಾಸ್ಗೆ ನೀರು ಒಂದು ಸ್ವಲ್ಪ ತಪ್ಪಿದ್ರು ತಡ್ಕೊಂಡು ಬರ ನಿರೋಧಕ ಶಕ್ತಿ ಅದಕ್ಕೆ ಇರಬೇಕನ್ನೋ ಒಂದು ಉದ್ದೇಶದಿಂದ ಇಂಥ ತಳಿಗಳನ್ನ ಮಾಡಬೇಕು. ಆಮೇಲೆ ಬಹಳಷ್ಟು ಹೊಸ ಹೊಸ ತಳಿಗಳ ಜೊತೆಗೆ ತಂತ್ರಜ್ಞಾನಗಳು, ಕಳೆ ನಿಯಂತ್ರಣ ಇರ್ಬೋದು, ನೀರಿನ ನಿರ್ವಹಣೆ ಇರ್ಬೋದು, ಆಮೇಲೆ ಯಾವ ರೀತಿ ಬೆಳೆಯನ್ನ ಸದೃಢವಾಗಿ ಬೆಳೆದು ಇಳುವರಿ ಹೆಚ್ಚಿಗೆ ಕೊಡುವಂಥ ತಂತ್ರಜ್ಞಾನಗಳು, ಕೀಟ ರೋಗದ ಬಾಧೆ ಕಡಿಮೆ ಆಗಲಿಕ್ಕೆ ಏನು ಮಾಡಬೇಕು ಅನ್ನುವಂಥವು ಬಹಳಷ್ಟು ತಂತ್ರಜ್ಞಾನಗಳನ್ನ ನಮ್ಮಲ್ಲಿ ಏನು ಮಾಡ್ಬೇಕು ಅಂದ್ರೆ ಅವನ್ನ ಡೆವಲಪ್ ಮಾಡ್ತಿರ್ತೀವಿ. ಎಲ್ಲರೂ ಬಹಳಷ್ಟು ಪರಿಶ್ರಮ ಪಡ್ತೀರಿ, ನಿಮ್ಮಲ್ಲಿ ಎಕ್ಸ್ಪೀರಿಯನ್ಸ್. ಆದರೆ ಏನಾಗಿದೆ ತಂತ್ರಜ್ಞಾನಗಳು ನಿಮ್ಮಲ್ಲಿ ಇಲ್ಲ. ನಿಮ್ಮಲ್ಲಿ ತಂತ್ರಜ್ಞಾನಗಳನ್ನು ನಿಮ್ಮಲ್ಲಿ ಪರಿಶ್ರಮದ ಅವೆರಡೂ ಕೂಡಿದ್ರೆ ಬಹಳಷ್ಟು ದೊಡ್ಡ ಕೆಲಸ ಆಗ್ತದೆ ಅನ್ನೋದು ದೇಶಕ್ಕೆ ಗೊತ್ತಾಗಿದೆ. ಅದಕ್ಕೆ ಈಗೆಲ್ಲ ನೀವು ನೋಡಿರಿ, ರೈತರು ನೀವು ದೇವರಿಗೆ ಇವನ್ನ ನಾವು ಎಷ್ಟು ಬಹಳಷ್ಟು ಎಲ್ಲ ಇಡೀ ದೇಶವೇ ನಿಮ್ಮನ್ನು ನೆನಪು ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಇರುವಂಥ ಕೆಲಸ ಮಾಡ್ತೀವಿ. ಆದ್ದರಿಂದ ಇವತ್ತು ದೇಶ ಯಾಕೆ ಸದೃಢದಂದ್ರೆ ರೈತ ಪರಿಶ್ರಮದಿಂದ ಏನು ಬೆಳೆ ಬೆಳೀತಾರೆ. ಕಬ್ಬಿನ ಇಳುವರಿ ಯಾಕೆ ಕಡಿಮೆ ಆದರೂ ಎವರೇಜ್ ಇಲ್ಲ ಅಂದ್ರೆ ಇಲ್ಲಿ ಬೆಳೆ ಕಬ್ಬಿನ जाए मंत्र हम चौक
ಒಂದು ನೀವೇನಂದ್ರೆ 550 ಸ್ಕ್ವೇರ್ ಫುಟ್ ಅಂದ್ರೆ ನಾವೇನು ಮಾಡಿದ್ವಿ ಕಡಿಮೆ 50 ಕಬಾಬ್ ಅಂತೀವಿ. ಆಮೇಲೆ ಕಡಿಮೆ ಅಂದ್ರೆ ಒಂದೇ ಅಲ್ಲ, ಯೋಗಿ ಸಾಹೇಬ್ರೆ, ಡಾಕ್ಟರ್ ಸುನೀಲ್ ಕುಮಾರ್ ಕೆ ಅವರೇ, ಇಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲ ಉಪಾಧ್ಯಕ್ಷರೇ, ಆಡಳಿತ ಮಂಡಳಿ ಸದಸ್ಯರೇ, ಎಲ್ಲ ಹೆಚ್ಚಿನ ಸಭಾಸದರೇ ಹಾಗೂ ಪತ್ರಕರ್ತರೇ, 5:45 ಉದ್ದೇಶ ಇಷ್ಟೇ, ಎಲ್ಲಿವರೆಗೆ ನಾವು ನಮ್ಮ ಮಣ್ಣು, ನಾವು ಬೆಳೆಯೋ ಭೂಮಿ, ನೀರು ಮತ್ತು ನಮ್ಮ ಕೆಪಾಸಿಟಿ ಎಷ್ಟಿದೆ, ನಾವು ಏನೇನು ಮಾಡಬಹುದು, ಇವೆರಡು ಮೂರು ಬಗ್ಗೆ ನಾವು ಎಲ್ಲಿ ತನಕ ತಿಳ್ಕೊಳ್ಳೋದಿಲ್ಲ, ಅಲ್ಲಿ ತನಕ ನಮ್ಗೆ ಸರಿಯಾಗಿ ಸ್ಥಿತಿ ಕೊಡೋದು. ಯಾಕಂದ್ರೆ ಎಲ್ಲರಿಗಿಂತ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿನಾಗಿ ಒಂದರಂತೆ ವಾತಾವರಣ ಇಲ್ಲ, ಯಾವ ಬ್ಯಾಸಿಗೆ ಯಾವ ಮಳೆ ಯಾವ ನೀರಿಲ್ಲ, ಕರೆಂಟ್ ಇರೋದಿಲ್ಲ. ಪ್ರತಿಯೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಲೇಬರ್ ಹಿಡ್ಕೊಂಡು, ಬೆಲೆ ಏರಿಕೆ ಹಿಡ್ಕೊಂಡು, ಮಳೆಗಾಲ ಬೇಸಿಗೆ ಹಿಡ್ಕೊಂಡು, ಇಂಥ ಎಲ್ಲ ಪರಿಸ್ಥಿತಿಗಳು ಹಿಂದೆ ಎಂದೂ ಇಲ್ಲದಂತಹ ಒಂದು ವಾತಾವರಣದ ವೈಪರೀತ್ಯವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅದರಲ್ಲಿ ಇಷ್ಟೆಲ್ಲ ಮಾಡಿ ಬೆಳೆದ್ರೆ ಬೆಲೆ ಸಿಗ್ತದಿಲ್ಲ ಗೊತ್ತಿಲ್ಲ. ಸೊ ಇಂಥ ಪರಿಸ್ಥಿತಿಗಳು ನಾವು ಏನು ಮಾಡಬೇಕಪ್ಪ, ಸ್ಥಿತಿಯನ್ನು ಬಿಟ್ಟು ಹೋಗೋಕ್ಕಾಗಿಲ್ಲ. ಹೊರಗಳು ಬೆಳೆಸಬೇಕಾಗ್ತದೆ, ಹೊರಗೆ ನಡೆಸಬೇಕಾಗ್ತದೆ. ಆಮೇಲೆ ಏಪ್ರಿಲ್ 15 ನಂತರ ಯಾರು ಕೊಡ್ತಾರೆ ಅವರು ರಿಪೋರ್ಟ್. ಯಾಕಂದ್ರೆ ಈಗ ನಾವು ಬೆಳೆಗಳು ಭಾಳಷ್ಟು ಜನ ರಾಶಿ ಮಾಡಿಲ್ಲ, ಭಾಳಷ್ಟು ಜನ ಬೇರೆ ಬೇರೆ ಬೆಳೆಗಳು ಬೆಳೆ ಖಾಲಿ ಆದ ನಂತರ ನೀವೆಲ್ಲ ಬೆಳೆ ಮಾಡ್ತೀವಿ, ಅವಾಗ ತಂದು ಕೊಡ್ಬೇಕು. ದಯವಿಟ್ಟು ಫ್ರೀ ಇದೆ ಅಂತ ಹೇಳಿ ತಿಳ್ಕೊಬಾರ್ದು. ಯಾಕಂದ್ರೆ ಇದರ ಸಲುವಾಗಿ ಮಿನಿಮಮ್ 1,200 ರೂಪಾಯಿ ಒಂದು ಸ್ಯಾಂಪಲ್ ಖರ್ಚು ಬರ್ತಾ ಇದೆ ಕಂಪ್ನಿಗೆ. 1,200 ರೂಪಾಯಿ ಅದು ನಮ್ಮ ಸೊಸೈಟಿ ರಿಕ್ವೆಸ್ಟ್ ಸಲುವಾಗಿ ಮತ್ತು ಅವ್ರ ಕಂಪನಿ ಬಗ್ಗೆ ದಯವಿಟ್ಟು ಸೊಸೈಟಿ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಫ್ರೀ ಇದೆ ಅಂದ ತಕ್ಷಣ ಎಲ್ಲರಿಗೂ ಬೇರೆ ಅನಿಸ್ತದೆ, ಫ್ರೀ ತಿಳ್ಕೊಬಾರ್ದು. ಇದಕ್ಕೆ ನಾವು ಅಪ್ಪು ಮಾತಾಡ್ತೀವಿ, ಇದಕ್ಕೊಮ್ಮೆ ಕೇಂದ್ರ ಸರ್ಕಾರದ ವತಿಯಿಂದ ಎಲ್ಲರೂ ಮಾಡಿಸಪ್ಪ ಅಂತ ಹೇಳಿ ಕೇಂದ್ರ ಸರ್ಕಾರ ಫಂಡ್ ರಿಲೀಸ್ ಮಾಡಿದ್ದು, ಬ್ಯಾಂಕ್ ಕೊಟ್ಟು ಕಾರ್ಡ್ಗಳೆಲ್ಲ ಹೋಗುತ್ತೆ ಹಂಗೇನು ಮಾಡೋಂಗಿಲ್ಲ. ಅವ್ರು ಪರ್ಟಿಕ್ಯುಲರ್ ಆಗಿ ನಿಮ್ಗೆ 2 ಸ್ಯಾಂಪಲ್ ಹಾಕಿದ್ರು, ನೀವು ಒಂದೇ 2 ಕೊಡ್ರಿ ಹೊರಗೆ ಬರ್ತಿದ್ದೀನಿ ನೋಡಿ ಅಂತಾರೆ. ಸೊ ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ, ಯಾಕಂದ್ರೆ ಅವ್ರ ಮಾಲೀಕರೇ ಇರ್ತಾರೆ ಪ್ರಯೋಜನದವರು, ಅವರೇ ಭಾಳಷ್ಟು ಒಂದು ಇನ್ವೆಸ್ಟಿಂಗ್ ಅಂತಾರೆ, ಅವ್ರು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಡ್ತಾರೆ. ಅದಕ್ಕೆ ಮಣ್ಣನ್ನಂತ ದಯವಿಟ್ಟು ಎಲ್ಲರೂ ಕೊಡು. ಮತ್ತು ಇವತ್ತು ಯಾರ್ಯಾರು ಬಂದಿಲ್ಲ ಅವ್ರಿಗೂ ಹೇಳು. ಸೊ ಈ ಮಣ್ಣಿನ ಪರೀಕ್ಷೆ ನಂತರ ಮತ್ತೇನೇನು ಮಾಡೋದು ಅದನ್ನು ಮುಂದೆ ನಾವು ಒಮ್ಮೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇರ್ತೀವಿಲ್ಲ. ಮತ್ತು ಇನ್ನು ಭಾಳಷ್ಟು ಹೇಳೋದು ಬೇಡ, ಹೇಳ್ಬೇಕು ಭಾಳಷ್ಟು ಹೇಳೋದು ಬೇಡ. ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡೋದು ಅವ್ರಿಗೆ ಹೇಗಾಗಿದೆ, ಅವ್ರಿಗೊಂದು ಗಂಟೆ ಬೇಕು. ಮಣ್ಣು ಪರೀಕ್ಷೆ ಮಾತ್ರ ಯಾರೂ ದಯವಿಟ್ಟು ಮಾಡೋದು ಬಿಡಕ್ಕೆ ಹೋಗ್ಬೇಕು. ನಿಮ್ಮ ಮಣ್ಣು ಸೊಸೈಟಿಯಾಗಿ ತಂದುಕೊಡ್ರಿ, ಸೊಸೈಟಿ ಪ್ರಾಪರ್ ಆಗಿ ನಿಮ್ಮ ಹೆಸರು, ನಿಮ್ಮ ಸರ್ವೆ ನಂಬರ ಮತ್ತು ನಿಮ್ಮ ಫೋನ್ ನಂಬರ್ ಎಲ್ಲ ಬರ್ಕೊಂಡು ಅವರು ಪ್ಯಾಕ್ ಮಾಡ್ತಾರೆ ಸಿಬ್ಬಂದಿ. ಅಲ್ಲಿಂದ ನಾವು ಬೆಂಗಳೂರಿಗೆ ಅವ್ರ ಲ್ಯಾಬ್ರೇಟರಿ ಇದೆ, ಬೆಂಗಳೂರಿಗೆ ಕಳಿಸೋದು ಮಾಡ್ತೀವಿ. ರಿಪೋರ್ಟ್ ಆಗಲಿ ಹೆಂಗಾಗಲಿ ನಿಮ್ಮ ರಿಪೋರ್ಟ್ ತರಿಸೋದು ಮಾಡ್ತೀವಿ. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದಕ್ಕೆ ಸದುಪಯೋಗ ರಿಪೋರ್ಟ್ ಎಲ್ಲ ಮತ್ತು ಪ್ರಾಪರ್ ಆಗಿ ಏನೋ ಸುಮ್ಮನೆ ಎಲ್ಲ ಅದಕ್ಕೆ ಕರೆಕ್ಟ್ ಮಾಡ್ತಾರೆ, ಮಿಕ್ಸ್ ಮಾಡೋದು, ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಸತಿ ಪ್ಲಸ್ ಹಾಕಬೇಕು. ಪ್ಲಸ್ ಹಾಕಿ ಮತ್ತೆ ಅದೇ ರಿಪೀಟ್ ಮಾಡಬೇಕು. ವಿರುದ್ಧ ದಿಕ್ಕಿನ ಮಣ್ಣನ್ನ ತೆಗೆದು ಹೊರಗೆ ಹಾಕಬೇಕು. ಇನ್ನೆರಡು ದಿಕ್ಕಿನ ಮಣ್ಣು ಏನಿರುತ್ತೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಪ್ಲಸ್ ಹಾಕೋದು. ಈ ರೀತಿ ಪ್ಲಸ್ ಮತ್ತೆ ಹೊರಗೆ ಮಣ್ಣು, ವಿರುದ್ಧ ದಿಕ್ಕಿನ ಮಣ್ಣು ಹೊರಗೆ ಹಾಕಿ ಎಲ್ಲ ಇದು ಮಾಡಿದ್ರೆ ಕೊನೆಯ ದಿಕ್ಕಿನ ಬಂದು 100ರಿಂದ 150 ಅಥವಾ 200 ಗ್ರಾಮ್ ಪುಡಿಯಾದ ಮಣ್ಣನ್ನ 200 ಗ್ರಾಮ್ ಮಣ್ಣನ್ನ ನೀವು ಒಂದು ಕವರ್ನಲ್ಲಿ
ತಂದು ಈಗ ಸೊಸೈಟಿ ಅಂತಂದ್ರೆ ಆಮೇಲೆ ಸೊಸೈಟಿಯಲ್ಲಿ ಅದಕ್ಕೆ ಬೇಕಾಗಿದ್ದ ಕವರು ಅದೆಲ್ಲ ಇದೆ, ಅದನ್ನ ನಾವು ಬಳಸುವಾಗ ಅದು ಯೂಸ್ ಮಾಡ್ತೀವಿ. ನೀವು ಹೊರದಿಂದ ತರಬೇಕಾದ್ರೆ ನಮ್ಮ ಮನೆಯಿಂದ ತರಬೇಕಾದ್ರೆ ಆ ಮಣ್ಣನ್ನು ಅದು ಹಸಿರು ಮಾಡು ಪುಡಿಯಾಗಿರುವಂತಹ ಮಣ್ಣನ್ನು ಕವರ್ನಲ್ಲಿ ತಂದು ನೀವು ಬರುವಾಗ राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.